ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಏನು ಇವಳು ಪೇಪರ್ ತೋರಿಸಿದ್ದಲ್ಲ ಅಂತ ಅನ್ಕೊಂಡ್ರಾ? ಸೊ ನಾವು ಬ್ಯಾಂಗ್ಳೂರಲ್ಲಿ ಇದ್ದೇವೆ ಅಂತ ಅಂದಮೇಲೆ ಈ ಬ್ಲಿಂಕಿಟ್ ಪೇಪರ್ ಬ್ಯಾಗ್ಸ್ ಎಲ್ಲರ ಮನೇಲಿ ಕಾಮನ್. ಸೊ ಹಾಗೆ ನಮ್ಮ ಮನೇಲಿ ಕೂಡ ಈಗದಿಂದ ಶುರು. ಸೊ ನಾವು ಬ್ಲಿಂಕಿಟಲ್ಲಿ ಚಿಕನ್ ತಿನ್ಬೇಕಂತ ಆಸೆ ಆಯಿತು. ನಂದು ಅರ್ಧ kg ಚಿಕನ್ 150 ರುಪೀಸ್ಗೆ ತರಿಸಿ ಈಗ ನಾನು ನಿಮಗೆ ಚಿಕನ್ ಕ್ಲೀನ್ ಮಾಡುವ ವಿಧಾನವನ್ನು ತೋರಿಸ್ತೇನೆ. ಬನ್ನಿ. ವಿದೌಟ್ ಕ್ಲೀನಿಂಗ್ ದ ಚಿಕನ್ ವಿ ಕಾನ್ ಡೂ ಚಿಕನ್ ಅಟ್ ಆಲ್ ಅಂತ ನನ್ನ ಪಾಲಿಸಿ. ಸೊ ಹಿಯರ್ ನಾವು ಪಾತ್ರೆಗೆ ಚಿಕನ್ ಅನ್ನು ಹಾಕಿ ತಂದಂತ ನನ್ನ ಮಾಡಬೇಡ. ಸೊ ಚಿಕನ್ ಅನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಇಲ್ವೇ ಇಲ್ಲ. ಯಾಕಂತಂದ್ರೆ ಒಬ್ಬೊಬ್ರು ಹೇಳ್ತಾರೆ ಕ್ಲೀನ್ ಮಾಡದೇ ಇದ್ದ ಚಿಕನ್ ಟೇಸ್ಟ್ ಅಂತ. ಬಟ್ ಹೌದು, ಆದರೆ ನಾವು ಚಿಕನ್ ಅನ್ನು ನೋಡಿರಲ್ಲ ಅಲ್ವಾ ಅದು ಚಿಕನ್ ಹೇಗಿರುತ್ತೆ ಅಂತ. ಸೊ ನಾವು ಫಸ್ಟಿಗೆ ನೀರಿಂದ ಈ ಥರ ಹಾಕೊಂಡು ಆಮೇಲೆ ಈ ಥರ ದೊಡ್ಡ ದೊಡ್ಡ ಇದರಲ್ಲಿ ವೈಟ್ ಇರುತ್ತಲ್ಲ ಚಿಕನಲ್ಲಿ, ಇದನ್ನ ತೆಗಿತೇನೆ ನಾನು. ಸೊ ಆಲ್ಮೋಸ್ಟ್ ತೆಗಿತಾರೆ ಅಂತ ಅನ್ಕೊಳ್ತೇನೆ ಎಲ್ಲರೂ ಕೂಡ, ಎಲ್ಲರ ಮನೆಯಲ್ಲಿ ತೆಗೆದ್ರೆ ಒಳ್ಳೆಯದು, ಹೆಲ್ದಿಯಾಗಿ ನಾವು ತಿನ್ಬೋದು. ಈಗ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಡ್ರಿಪ್ ವೇದ ಅಂತ ಅನ್ನೋ ಬಿಸ್ನೆಸ್ನವರು ಶುರು ಮಾಡಿದ್ದಾರೆ ನೋಡಿ, ಗಾಣದ ಎಣ್ಣೆ ಅಂತ. ಹೆಲ್ತ್ ಈಸ್, ಅವರು ಹೆಲ್ತಿಗೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಹಾಗೆ ನಾವು ಕೂಡ ನಮ್ಮ ಮನೆಯಲ್ಲಿ, ನಾನು ದ ಪಾರ್ಟ್ ಆಫ್ ಡ್ರಿಪ್ ವೇದ ಆಗಿರೋದ್ರಿಂದ ನಾವು ನಮ್ಮ ಮನೆಯಲ್ಲಿ ಹೆಲ್ತನ್ನು ಮೇನ್ ಕನ್ಸರ್ನ್ ಆಗಿ ಇಟ್ಕೊಂಡು ಈಗ ಚಿಕನ್ ಕ್ಲೀನ್ ಮಾಡ್ತಿದ್ದೇನೆ. ಬನ್ನಿ ನಿಮಗೆ ನಾನು ಚಿಕನ್ ಕ್ಲೀನ್ ಮಾಡೋದನ್ನ ಹೇಗೆ ಅಂತ ತೋರಿಸ್ತೇನೆ. ಕಮ್ ಆನ್. ನೋಡಿ ಈ ಥರ ಇರ್ತದಲ್ಲ, ಈ ಥರ ಎಲ್ಲ ನೀರು ತೆಗಿಬೇಕು. ಫಸ್ಟ್ ನೀರು ತೆಗೆದ್ಮೇಲೆ ಈ ಥರ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಸ್ವಲ್ಪ ಅದನ್ನು ಹೀಗೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಬೇಕು. ಮನೆಯಲ್ಲಿ ಮಕ್ಕಳೆಲ್ಲ ಇದ್ರೆ ತಿನ್ಬೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಅಡುಗೆಗೆ ಉಪ್ಪು ಎಷ್ಟು ಮುಖ್ಯವೋ ಹಾಗೆ ಕರಿಬೇವು ಕೂಡ ಅತಿ ಮುಖ್ಯ ಅಂತ ಎಲ್ರಿಗೂ ಗೊತ್ತು ನೋಡಿ. ಸೊ ನನ್ನ ಅಕ್ಕ ಈಗ ಕರಿಬೇವು ಹಾಕ್ತಿದ್ದಾಳೆ. ಅವಳ ಹತ್ರ ಮಾತಾಡ್ಬೇಕಾ? ನೀವು ಮಾತಾಡೋದಾದ್ರೆ ಕಮೆಂಟ್ ಅಲ್ಲಿ ಹೇಳಿ, ಸ್ವಲ್ಪ ಮಾತಾಡಿ ಅಕ್ಕ ಅಂತ ಹೇಳಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕು ಮಾತಾಡ್ತಾಳೆ. ಅವಳಿಗೆ ಬಾಯಿ ಬರೋದಿಲ್ಲ ಅಂತ ಅನ್ಕೊಳ್ಬೇಡಿ, ಅದು ಸುಮ್ಮನೆ ಆಯ್ತಾ. ಅವಳಿಗೆ ಬಾಯಿ ಬರ್ತದೆ, ದೊಡ್ಡ ದೊಡ್ಡದು ಮಾತಾಡ್ತಾಳೆ ನನ್ನೊಟ್ಟಿಗೆ. ಬಟ್ ಅವಳು ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಸ್ವಲ್ಪ ಮೂಕಿ ಟೈಪ್ ಮಾಡ್ತಾಳೆ. ಈಗ ನೋಡಿ ಲೆಮನ್ ಸ್ಕ್ವೀಸ್ ಮಾಡ್ತಿದ್ದಾಳೆ. ಲೆಮನ್ ಕೂಡ ಟೇಸ್ಟಿಗೆ ತುಂಬ ಇಂಪಾರ್ಟೆಂಟ್. ಸೊ ಮತ್ತೆ ಪ್ರಿಪೇರ್ ಮಾಡಿ ಆದ್ಮೇಲೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೇವೆ. ಬಾಯ್ ಬಾಯ್, ಸಿ ಯು. ನೆಕ್ಸ್ಟ್ ಎಪಿಸೋಡ್ ಅಲ್ಲದು ಕೇಳ್ತೀನಿ ಮೂವಿ ಅಂತ. ಕಿವಿಗೆ ಸಿಗಾಕೊಡ ಕಿತ್ತು ಸಾಕು. ಮ್ಯಾರಿನೇಟ್ ಮಾಡ್ಲಿಕ್ಕೆ ಕರೆಕ್ಟ್ ಆಗಿ ಸ್ವಲ್ಪ ಖಾರ ಕಮ್ಮಿ ಆಗಿತ್ತು. ಸೊ ಫುಲ್ ಮಾತಾಡಿದ್ದು ನನ್ನ ಅಕ್ಕ ಮಾತಾಡಿದ್ದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈಗ ಮಿಕ್ಸ್ ಮಾಡಬೇಕು. ಚಿಕನ್ಗೆ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5 ಅಥವಾ 2 ರಿಂದ 5 ನಿಮಿಷ ನಾವು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡಬೇಕು ಚಿಕನ್. ಇಲ್ಲ ಆಯ್ತು 10 ನಿಮಿಷ. 10 ನಿಮಿಷ ಅಂತೆ. ಕುಕ್ಕರ್ ಇವಳು, ನಾನು ಖಾಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಶಿ ಈಸ್ ಅವರ್ ಕುಕ್ಕರ್. ಸಾರಿ. ಸೊ ಫೈನಲಿ ಚಿಕನ್ ಈಸ್ ರೆಡಿ ಟು ಈಟ್. ಬನ್ನಿ ನೋಡ್ಬೋದು ನಮ್ಮ ಚಿಕನ್ ಯಾವ ತರ ಆಗಿದೆ ಅಂತ. ಕೆಂಪಂದು ಅಂತ ಹೇಳಿದ್ನಲ್ಲ, ಸೊ ಇದೇ ನಮ್ಮ ಕೆಂಪಂದು ಬೆಳ್ಳುಳ್ಳಿ ಚಿಕನ್ ಆ್ಯಂಡ್ ವಿತ್ ಅಲಾಂಗ್ ವಿತ್ ಚಪಾತಿ. ಎವ್ರಿಥಿಂಗ್ ಈಸ್ ಮೇಡ್ ಬೈ ಅವರ್ ಅಕ್ಕ. ಸೊ ಸೇ ಹಾಯ್, ಒಂದು ಹಾಯ್ ಹೇಳಿ ಲಾಸ್ಟಿಗೆ. ಮತ್ತೆ ನಾವು ಟೇಸ್ಟ್ ಮಾಡಿ ಈ ಫುಡ್ನ ಇವರು ಮಾಡಿದಂತ, ನಮ್ಮ ಕುಕ್ಕರ್ ಮಾಡಿದಂತ ಫುಡ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀವಿ. ಸೊ ವೇಟ್ ಅಂಟಿಲ್ ದೆನ್. ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ಅಚ್ಚ ಕನ್ನಡಕಲ್ಲ. ಸೊ ಫೈನಲಿ ಬಿಸಿ ಬಿಸಿ ಚಿಕನ್ ಆ್ಯಂಡ್ ಬಿಸಿ ನನ್ನ ಫೇವ್ರೇಟ್ ಬೆಳ್ಳುಳ್ಳಿ ಚಿಕನ್ ಆ್ಯಂಡ್ ಚಪಾತಿ ಇಸ್ ರೆಡಿ ಟು ಈಟ್. ಟೇಸ್ಟ್ ಮಾಡಿ ನಿಮಗೆ ನಾನು ರಿವ್ಯೂ ಕೊಡ್ತೇನೆ ಆಯಿತಾ. ಒಳ್ಳೆ ಇದ್ರೆ ಟೇಸ್ಟ್ ಇದೆ ಅಂತ ಹೇಳ್ತೇನೆ, ಇಲ್ಲಾಂದರೆ ಫ್ರ್ಯಾಂಕ್ ಆಗಿ ಹೇಳ್ತೇನೆ. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡಬೇಡಿ, ನೀವು ಕೂಡ ಮಾಡಿ ತಿನ್ಬೇಕಲ್ಲ ಮನೆಯಲ್ಲಿ. ನಮ್ಮದು ವಿಡಿಯೋ ನೋಡಿ. ಒಂದು ನಿಮಿಷ. ಎಮ್ಮಿ ಎಮ್ಮಿ ಎಮ್ಮಿ, ನಿಜ ಸ್ವೇರ್ ತುಂಬ ಟೇಸ್ಟ್ ಆಗಿದೆ. ಯಾವುದ್ರಲ್ಲೂ ಕೂಡ ಹೆಚ್ಚು ಕಮ್ಮಿ ಇಲ್ಲ. ಸೊ ನೀವು ಮನೇಲಿ ಆರಾಮ್ಸೆ ಟ್ರೈ ಮಾಡ್ಬೋದು ವಿದೌಟ್ ಡೌಟಿಂಗ್. ಸೊ ಟ್ರೈ ಮಾಡಿ. ಮತ್ತು ಇನ್ನೊಂದು ವಿಷಯ ಎಂತ ಗೊತ್ತಿಲ್ಲ, ಇಷ್ಟೆಲ್ಲ ವಿಡಿಯೋ ಮಾಡಿದ್ದೇನಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲಿಂದ ನಾವು ಕೂಡ ವಿಡಿಯೋಸ್ ಮಾಡ್ತೇವೆ. ಎಲ್ಲರಾಗಿ ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ನನ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಾಯ್ ಬಾಯ್. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್. ಅಷ್ಟೇ.